ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾನು ಮೂಲಾಧಾರ ಚಕ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿರಂಗೆ ಮೂಲಾಧಾರ ಚಕ್ರ ಒಂದು ನಾವು ಬ್ಯಾಲೆನ್ಸ್ ಇಟ್ಕೊಂಡಿದ್ದಾಗ ನಮಗೆ ಯಾವುದೇ ಒಂದು ಪ್ರಾಬ್ಲಮ್ಮು ಕಾಡಲ್ಲ. ಮೂಲಾಧಾರ ಚಕ್ರ ಬ್ಯಾಲೆನ್ಸ್ ಇಲ್ಲದೆ ಇರುವಾಗ ನಮ್ಮದು ಸ್ಪೈನಲ್ ಇದಕ್ಕೆ ಅದು ಸಂಬಂಧಪಟ್ಟಿರುತ್ತೆ, ಆಯಿತಾ. ಸೊ ಫಾರ್ ಎಕ್ಸಾಂಪಲ್ ಹೆಲ್ತ್ ಇಶ್ಯೂಸು ತುಂಬ ಕಾಡುತ್ತೆ. ಕೆಲವ್ರಿಗೆಲ್ಲ ಲೋವರ್ ಬ್ಯಾಕ್ ಪೇನ್ ಬರೋದಾಗಿರ್ಬೋದು, ಅಂದರೆ ಪೇನ್ಗಳು ನಾನು ಹೇಳೋದಾಯ್ತಾ, ಬಾಡಿ ಪೇನ್ ಆಗಿರ್ಬೋದು, ಎದ್ದ ತಕ್ಷಣ ಜಾಯಿಂಟ್ಸ್ ಮಸಲ್ಸು ತುಂಬ ಸ್ಟಿಫ್ನೆಸ್ ಆಗಿರೋದು, ನಮ್ನೆಸ್ ಥರ ಆಗೋದು, ಫೀಲ್ ಆಗೋದು. ಸೊ ಅದೆಲ್ಲ ಯಾವುದಕ್ಕೆ ಸಂಬಂಧಪಡುತ್ತೆ ಅಂದರೆ ಮೂಲಾಧಾರ ಚಕ್ರ ಸರಿಯಾಗಿ ಬ್ಯಾಲೆನ್ಸ್ ಇಲ್ಲದೆ ಇರುವಾಗ ಅದಾಗೋದು, ಆಯಿತಾ. ಮತ್ತು ಸ್ಕಿನ್ ಇಶ್ಯೂಸ್ ಬರೋದು, ಸ್ಕಿನ್ ಪ್ರಾಬ್ಲಮ್ ಆಗೋದು, ಮತ್ತು ಕೂದಲುದು ಸಮಸ್ಯೆ, ಕೂದಲು ತುಂಬ ಉದುರ್ತಾ ಇರೋದು, ಮತ್ತು ಉಗುರು ಅವಾಗವಾಗ ಕಟ್ಟಾಗಿ ಬೀಳ್ತಾ ಇರೋದು. ಸೊ ಅದೆಲ್ಲ ಮೂಲಾಧಾರ ಚಕ್ರ ಸರಿಯಾಗಿ ಇಲ್ಲದೆ ಇರುವಾಗ ಆಗುವಂತಹ ಅಂದರೆ ಸಮಸ್ಯೆಗಳು ಕಾಡೋದು. ಸೊ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಫುಲ್ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಮೂಲಾಧಾರ ಚಕ್ರ ನಾನು ಹೇಳಿದ್ನಲ್ಲ, ಯಾವುದೇ ಒಂದು ಬಿಲ್ಡಿಂಗ್ನ ಕಟ್ಟಬೇಕಾದ್ರೂ ನಮಗೆ ರೂಟ್ ಅದ್ರದ್ದು ಸ್ಟ್ರಾಂಗ್ ಆಗಿರಬೇಕು. ಸೊ ಯಾವಾಗ ನೀವು ಅದಕ್ಕೊಂದು ಫೌಂಡೇಶನ್ ಹಾಕದೆ ನೀವು ಹೇಗೆ ಒಂದು ಮನೆ ಕಟ್ಟಿದಾಗ ಏನಾಗುತ್ತೆ ಹೇಳಿ, ಎಲ್ಲ ಬಿದ್ದೋಗುತ್ತೆ ಮನೆ. ಸೊ ಅದೇ ಥರ ನಮ್ಮದು ರೂಟ್ ಸರಿ ಇರಬೇಕು. ರೂಟ್ ಸರಿ ಇದ್ದಾಗಲೇ ನಮ್ಮದು ಯಾವುದೇ ಒಂದು ಕೆಲಸ ಆಗಿರ್ಬೋದು, ನಾವು ಮಾಡುವಂತಹ ಕೆಲಸ ಆಗಿರ್ಬೋದು, ಸೊ ಅದು ನಾವು ಕರೆಕ್ಟಾಗಿ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಅದರಿಂದ ಏನೇನು ನಾ ಹೇಳಿದ್ನಲ್ಲ, ಬಾಡಿ ಪೇನ್ ಆಗಿರ್ಬೋದು, ಮಸಲ್ಸ್ ಎಲ್ಲ ಇದು ಟೈಟ್ ಆದಂಗೆ ಆಗೋದು, ಸೊ ಅದೆಲ್ಲ ತುಂಬ ಎಫೆಕ್ಟ್ ಮಾಡುತ್ತೆ. ಸೊ ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಳೆ ಬಂದಾಗ ಏನಾಗುತ್ತೆ ಹೇಳಿ, ಮಳೆ ಬಂದಾಗ ಮಣ್ಣಿನಲ್ಲಿ ಬರುವಂತಹ ಸ್ಮೆಲ್ಲು ನಮಗೆ ಎಷ್ಟು ಚೆನ್ನಾಗಿರುವಂತಹ ಒಂದು ಫೀಲ್ ಕೊಡುತ್ತಲ್ವಾ. ಸೊ ನಾವು ಆ ಮಣ್ಣಿಂದು ಸ್ಮೆಲ್ ತಗೊಂಡಾಗ, ಮಣ್ಣಿನ ಸ್ಮೆಲ್ ತಗೊಂಡಾಗಲೇ ನಮಗೆ ಒಂಥರ ತುಂಬ ಚೆನ್ನಾಗಿ ಹ್ಯಾಪಿಯಾಗಿ ನಮ್ಮ ಮೂಡೇ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಕೋಪದಲ್ಲಿರುವಂತಹ ಆ್ಯಂಗ್ಸೈಟಿ ಇಶ್ಯೂಸ್ ಆಗಿರ್ಬೋದು, ಏನೇ ಒಂದು ಬೇರೆ ಥರ ಮೂಡಲ್ಲಿದ್ದಾಗ ಯಾವಾಗ ನಾವು ಮಣ್ಣಿಂದು ಸ್ಮೆಲ್ ತಗೋತೀವೋ ಅವಾಗ ಒಂಥರ ರಿಲ್ಯಾಕ್ಸ್ ಮೋಡಿಗೆ ಬರ್ತೀವಿ, ಆಯಿತಾ. ಸೊ ಅದನ್ನೇ ಹೇಳ್ತಾ ಇರೋದು ಇವತ್ತಿನ ಬ್ಲಾಗಲ್ಲಿ. ಹರ್ತ್ ಎಲಿಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಮೂಲಾಧಾರ ಚಕ್ರದು, ಆಯಿತಾ. ಹರ್ತ್ ಎಲಿಮೆಂಟನ್ನು ನಾವು ಸರಿ ಮಾಡ್ಕೋಬೇಕು. ಸೊ ಅದು ಹೇಗೆ ಮಾಡೋದು ಅಂತ ಡೀಟೇಲಾಗಿ ಹೇಳ್ತೀನಿ. ಸೊ ಅದು ಸರಿ ಇಲ್ಲದೆ ಇರುವಾಗಲೇ ಕೋಪ ಬರೋದಾಗಿರ್ಬೋದು, ಆ್ಯಂಗ್ಸೈಟಿ ಇಶ್ಯೂಸ್ ಆಗಿರ್ಬೋದು, ಮತ್ತು ದುಡ್ಡು ಕಾಸೂ ನಿಲ್ಲಲ್ಲ. ಮೂಲಾಧಾರ ಚಕ್ರ ಯಾರಿಗೆ ಸರಿ ಇರಲ್ವೋ, ಈವನ್ ಮಣಿಪುರದು ದುಡ್ಡು ನಿಲ್ಲಲ್ಲ ಅದು. ಸೊ ಅದು ಸೆಕೆಂಡ್ರಿ ಬರುತ್ತೆ. ನಾ ಹೇಳ್ತಾ ಇರೋದು ಮೇನ್ ರೂಟ್ ಕಾಸ್ಗೆ ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಮೂಲಾಧಾರ ಚಕ್ರ ಸರಿ ಇಲ್ಲ ಅಂದಾಗ ನಮಗೆ ಮನಿದು ಇಶ್ಯೂಸ್ ಕಾಡುತ್ತೆ, ಪ್ಲಸ್ ಸ್ಕಿನ್ದು ಅಂದರೆ ಮುಖದ ಚರ್ಮದ ವ್ಯಾಧಿ ಕಾಡುತ್ತೆ, ಮತ್ತು ನಮ್ಮದು ಹೇರು ಕೂದಲುದು ಸಮಸ್ಯೆ ಕಾಡುತ್ತೆ, ಆಯಿತಾ. ಮತ್ತು ಕಾನ್ಸ್ಟಿಪೇಷನ್ನು, ಕೆಲವ್ರಿಗೆಲ್ಲ ಏನೇ ಒಂದು ಊಟ ಮಾಡೋದ್ರೂ ಜೀರ್ಣ ಆಗ್ತಾ ಇರಲ್ಲ, ಈವನ್ ಅವ್ರದ್ದು ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಇಶ್ಯೂಸ್ ಆಗಿರ್ಬೋದು. ಸೊ ಅದೆಲ್ಲ ಮೂಲಾಧಾರ ಚಕ್ರದ್ದು ಸಂಬಂಧಪಟ್ಟಿರುತ್ತೆ ಫ್ರೆಂಡ್ಸ್, ಅಂದರೆ ಹರ್ತ್ ಎಲಿಮೆಂಟ್ದು, ಆಯಿತಾ. ಸೊ ಬನ್ನಿ. ಸೊ ನಿಮಗೆ ಗೊತ್ತಿರೋಂಗೆ 95% ಜನಗಳು ಮೂಲಾಧಾರ ಚಕ್ರನಲ್ಲೇ ಸ್ಟಕ್ ಆಗಿರ್ತೀವಿ ನಾವು, ಆಯಿತಾ. ಬ್ಲಾಕೇಜಸ್ ಅಷ್ಟು ತುಂಬಿಕೊಂಡಿರ್ತೀವಿ, ಯಾರ್ದು ಕರೆಕ್ಟ್ ಇರೋಲ್ಲ, ಆಯಿತಾ. ತುಂಬ ಕಡಿಮೆ ಜನಕ್ಕೆ ಫುಲ್ ಆ್ಯಕ್ಟಿವೇಟ್ ಅಂದರೆ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಂಡಿರೋದು. ಅದರಲ್ಲೂ ಏನು ಗೊತ್ತಾ, ಸ್ವಲ್ಪ ನಾವು ಅದ್ರ ಬಗ್ಗೆ ತಿಳ್ಕೊಂಬಿಟ್ಟಾಗ, ಅದು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡಿದ್ದಾಗ ನಾವು ಅದನ್ನು ಮ್ಯಾನೇಜ್ ಮಾಡ್ಬೋದು. ಯಾವಾಗ ನಿಮ್ಮದು ರೂಟ್ ಚಕ್ರ ಸರಿ ಇರುತ್ತೋ ಮೇಲ್ಗಡೆ ಬರುವಂತಹ ಚಕ್ರಾಸ್ನ ಕೂಡ ಹೀಲ್ ಮಾಡ್ಕೊತಾ ಹೋಗ್ಬೋದು. ಆವಾಗ ನಮ್ಮದು ಲೈಫ್ ಸ್ಟೈಲು, ನಾವೇನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡೋದಿರ್ಬೋದು, ಸೊ ಎಲ್ಲ ಕೆಲವರೆಲ್ಲ ಮಾಡ್ತಾ ಇರ್ತೀರಲ್ಲ ಮ್ಯಾನಿಫೆಸ್ಟೇಷನ್, ಸೊ ಅದೆಲ್ಲ ನಿಮ್ಗೆ ಈಸಿಯಾಗಿ ಆಗ್ತಾ ಇರುತ್ತೆ. ಮತ್ತು ನಿಮ್ಮದು ಮನಿ ಬ್ಲಾಕೇಜಸ್ಸು ಕ್ಲಿಯರ್ ಆಗ್ತಾ ಬರ್ತಾ ಇರುತ್ತೆ, ಯಾವುದೇ ಒಂದು ಪ್ರಾಬ್ಲಮ್ಮು ಕಾಡಲ್ಲ ಅವಾಗ, ಆಯಿತಾ. ಸೊ ಈ ಒಂದು ಹರ್ತ್ ಎಲಿಮೆಂಟ್ ಎಲ್ಲಿ ಹೋಗಿ ಕನೆಕ್ಟ್ ಆಗಿರುತ್ತೆ ಅಂದರೆ ಫ್ರೆಂಡ್ಸ್, ನಮ್ಮದು ಬೋನ್ಗೆ ಸಂಬಂಧಪಟ್ಟಿರುತ್ತೆ, ಅಂದರೆ ಮೂಳೆಗಳಿಗೆ ಸಂಬಂಧಪಟ್ಟಿರುತ್ತೆ. ಅದಕ್ಕೆ ಹೇಳೋದು ಕೈಕಾಲು ನೋವುಗಳು ಜಾಸ್ತಿ ಕಾಡುತ್ತೆ ಯಾವಾಗ ಹರ್ತ್ ಎಲಿಮೆಂಟ್ ನಮ್ಮದು ಸರಿ ಇಲ್ಲದೆ ಇರುವಾಗ, ಆಯಿತಾ. ಮೂಳೆಗಳದ್ದು ನೋವು ಬರೋದಿರ್ಬೋದು, ಮೇನಾಗಿ ಮನುಷ್ಯರುಗಳಿಗೆ ಬೇಕಾಗಿರೋದೇ ಅದಲ್ವಾ, ಅಂದರೆ ನಮ್ಗಳಿಗೆ ಮೂಳೆಗಳು ಸ್ಟ್ರಾಂಗ್ ಇದ್ರೇ ತಾನೇ ಕೆಲಸ ಮಾಡೋದಕ್ಕಾಗೋದು. ಸೊ ಮೂಳೆನೇ ಸ್ಟ್ರಾಂಗ್ ಇಲ್ಲ ಅಂದರೆ, ಇವಾಗೆಲ್ಲ ನೋಡಿ ಚಿಕ್ಕ ಏಜ್ ಅವರೇ, ನೀವು ಒಂದು ಸ್ವಲ್ಪ ಕೆಲಸ ಮಾಡೋದು ಬಗ್ಗಿ ಕೆಲಸ ಮಾಡಿದ್ರೆ ಸೊಂಟ ಇಟ್ಕೊಂಡಂಗೆ ಆಗೋದು, ಎದ್ದೇಳಕ್ಕೆ ಕಷ್ಟಪಡ್ತಾರೆ. ಕೆಲವ್ರು ಕಸ ಗುಡ್ಸೋಕ್ಕೆ ಬಗ್ಗಿದ್ರೆ ಎದ್ದೇಳಕ್ಕೆ ಆಗಲ್ಲ, ಅಷ್ಟು ಸೊಂಟ ಇಟ್ಕೊಂಡಂಗೆ ಆಗುತ್ತೆ. ಯಾಕೆ ಅಂದರೆ ಅವ್ರದ್ದು ಹರ್ತ್ ಎಲಿಮೆಂಟ್ ಸರಿ ಇರಲ್ಲ, ಆಯಿತಾ. ಸೊ ಅದನ್ನು ಫಸ್ಟ್ ನಾವು ಕರೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ. ಸೊ ಅದು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಸೊ ಅದು ಬೋನ್ಸ್ಗೆ ಸಂಬಂಧಪಟ್ಟಿರುತ್ತೆ, ನಮ್ಮದು ಸ್ಕಿನ್ಗೆ ಸಂಬಂಧಪಟ್ಟಿರುತ್ತೆ, ನೇಲ್ಸ್ಗೆ ಸಂಬಂಧಪಟ್ಟಿರುತ್ತೆ, ಕೂದಲು ಹೇರ್ಗೆ ಸಂಬಂಧಪಟ್ಟಿರುತ್ತೆ,
ಸೊ ಆ ಥರ ಆಯಿತಾ. ಸೊ ಬನ್ನಿ. ಸೊ ಈ ಅರ್ತ್ ಎಲಿಮೆಂಟಲ್ಲಿ ಯಾವುದು ಆರ್ಗ್ಯಾನ್ ಬರುತ್ತೆ ಅಂದರೆ, ಆರ್ಗಾನ್ ಯಾವುದು ಅಂದರೆ ನೋಸು, ಮೂಗು. ಸೊ ಅದಕ್ಕೆ ನಾನು ಫಸ್ಟ್ ಹೇಳಿದ್ದು. ಸೊ ಮಳೆ ಬಂದಾಗ ಸ್ಮೆಲ್ ಬರುತ್ತಲ್ಲ, ಸೊ ಅದನ್ನು ಯಾವುದರಿಂದ ಐಡೆಂಟಿಫೈ ಮಾಡ್ತೀವಿ? ನೋಸ್ ಅಂದರೆ ಮೂಗಿಂದನೇ ತಾನೇ ಸ್ಮೆಲ್ ಮಾಡೋದು. ಸೊ ಅದು ಇದರಲ್ಲಿ ಅನ್ವಯಿಸುತ್ತೆ ಫ್ರೆಂಡ್ಸ್, ಅರ್ತ್ ಎಲಿಮೆಂಟಲ್ಲಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಅದನ್ನು ಹೀಲ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಹೇಗೆ ಅದನ್ನು ಹೀಲ್ ಮಾಡ್ಕೋಬೋದು ಅಂತ, ಆಯಿತಾ. ಸೊ ಫಸ್ಟ್ ಇದನ್ನು ಅರ್ಥಿಂಗ್ ಮಾಡ್ಕೋಬೇಕು ನಾವು, ಆಯಿತಾ. ಸೊ ಇದು ಕ್ಯಾಲಿಫೋರ್ನಿಯಾದೊಂದು ಥಿಯರಿನಲ್ಲೂ ಅದೇ ಹೇಳಿರೋದು. ಅರ್ಥಿಂಗ್ ನಾವು ಯಾವಾಗ ಮಾಡ್ಕೊತೀವೋ ಅದು ನಮ್ಮದು ಹೀಲ್ ಆಗ್ತಾ ಬರುತ್ತೆ. ಅಂದರೆ ಬ್ಯಾಲೆನ್ಸ್ ಆಗಿ ಇಟ್ಕೋಬೋದು ಯಾವುದನ್ನ, ಮೂಲಾಧಾರ ಚಕ್ರನ, ಆಯಿತಾ. ಸೊ ಅವಾಗಲೇ ನಿಮ್ಮದು ಏನೇ ಪ್ರತಿಯೊಂದು ಕೆಲಸ ನೀವು ಮಾಡಬೇಕಾದ್ರೂ ನಿಮ್ಮದು ಕೆಲಸ ಕ್ಲಿಕ್ ಆಗುತ್ತೆ, ಆಯಿತಾ. ಸೊ ಅದಕ್ಕೂ ಮುಂಚೆ ಯಾರಿಗೆಲ್ಲ ಮೂಲಾಧಾರ ಚಕ್ರ ಸರಿ ಇಲ್ಲ ಅಂತ ತಿಳ್ಕೋಬೇಕು ಅಂತ ಕ್ಯೂರಿಯಾಸಿಟಿ ನಿಮಗಿದ್ರೆ ಅದರದ್ದೊಂದು ನೀವೇ ಟೆಸ್ಟ್ ಮಾಡ್ಕೋಬೋದು, ಹೇಳ. ಸೊ ಮೂಲಾಧಾರ ಚಕ್ರ ಯಾರಿಗೆ ಅಂದರೆ ಸ್ವಲ್ಪ ಮಟ್ಟಗಾರ ಸರಿ ಇದ್ರೂ ಪರವಾಗಿಲ್ಲ, ಯಾರಿಗೆ ತುಂಬ ಹಾಳಾಗಿದೆ ಅಂತ, ಅದು ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ ಅಂತ ಹೇಗೆ ಕಂಡುಹಿಡಿಯೋದು ಅಂದರೆ ಜಸ್ಟ್ 2 ಮಿನಿಟ್ಸ್ ಅಷ್ಟೇ, ಆಯಿತಾ. ಜಸ್ಟ್ 2 ಮಿನಿಟ್ಸ್, 2 ನಿಮಿಷ ನಿಮಗೆ ಏನು ಮಾಡಬೇಕು ನೀವು ಅಂದರೆ, ನೀವು ಜಸ್ಟ್ 2 ನಿಮಿಷ ಸುಮ್ಮನೆ ಒಂದು ಕಡೆ ಕೂತಿರ್ಬೇಕು. ಕಣ್ಣು ಬಿಟ್ಕೊಂಡೇ ಕೂತ್ಕೊಳ್ಳಿ, ಸುಮ್ಮನೆ ಕೂತಿರ್ಬೇಕು. ಆ ಟೈಮಲ್ಲಿ ನಿಮ್ಮ ಮೈಂಡಲ್ಲಿ ಫೋನ್ ಎತ್ಕೊಂಡು ನೋಡ್ಬಿಡೋಣ, ಆ ಕಡೆ ಹೋಗಿ ಬರೋಣ, ಒಂಚೂರು ನೀರು ಕೊಟ್ಕೊಂಬರೋಣ, ಅಲ್ಲಿ ಯಾರೋ ಏನೋ ಮಾಡ್ತಿದ್ದಾರೆ, ಅಯ್ಯೋ ಅಲ್ಲಿ ಏನೋ ಸೌಂಡ್ ಆಯಿತು, ಆ ಥರ ಥಾಟು ಬರಬಾರ್ದು. 2 ನಿಮಿಷ ನಿಮಗೆ ನೀವೇ ಸುಮ್ಮನೆ ಸೈಲೆಂಟಾಗಿ ಒಂದು ಕಡೆ ಕೂತ್ಕೊಂಡು ಸುಮ್ಮನೆ ಕೂತಿದ್ದೀರಾ ಕಾಮಾಗಿ ಅಂದರೆ ಆವಾಗ ಅಂದ್ಕೊಳ್ಳಿ ನಿಮ್ಮದು ರೂಟ್ ಚಕ್ರ ಕರೆಕ್ಟಾಗಿದೆ ಅಂತ, ಬ್ಯಾಲೆನ್ಸ್ಡ್ ಆಗಿದೆ ಅಂತ. 2 ನಿಮಿಷ ಕೆಲವ್ರಿಗೆ ಅಬ್ಸರ್ವ್ ಮಾಡಿಬೇಕಾದ್ರೆ 1 ನಿಮಿಷನೂ ಕೂರೋಕ್ಕಾಗಲ್ಲ. ಯಾರನ್ನಾರ ನೋಡಿಬೇಕಾರೆ ಯಾವ್ದಾರ ಒಂದು ಫಂಕ್ಷನ್ ನಡೀತಾ ಇರುತ್ತೆ, ಅಲ್ಲಿ ಏನಾರ ಮಕ್ಕಳದು ಯಾರ್ದೋ ಒಂದು ಪ್ರೋಗ್ರಾಮ್ ನಡೀತಾ ಇರುತ್ತೆ, ಏನೋ ಒಂದು, ಅಥವಾ ನೀವು ಮ್ಯಾರೇಜ್ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಹೋಗಿರ್ತೀರ, ಚೇರ್ ಮೇಲೆ ಕೂತಾಗ ನಿಮಗೆ ಕೂರಕ್ಕೆ ಆಗ್ತಾ ಇರಲ್ಲ, ಸಡನ್ನಾಗಿ ಎದ್ದು ನಿಂತ್ಕೋತೀರಾ, ಆ ಕಡೆ ಹೋಗೋಣ ಈ ಕಡೆ ಹೋಗೋಣ ಅಂತ ಮೈಂಡ್ ಅಷ್ಟು ಓಡ್ತಾ ಇರುತ್ತೆ, ಆಯಿತಾ. ಒಂದು ಕಡೆ ಕರೆಕ್ಟಾಗಿ ಕೂರಕ್ಕೆ ಆಗಲ್ಲ. ಈವನ್ ಪೂಜೆ ಮಾಡ್ಬೇಕಾದ್ರೂ ಕೆಲವ್ರು ನೋಡಿದ್ದೀನಿ, ಯಾವ್ದಾರ ಒಂದು ಸತ್ಯನಾರಾಯಣ ಪೂಜೆ ನಡೀತಾ ಇದ್ರೆ ಆ ಪೂಜೆ ನಡೆಯೋದಕ್ಕಿಂತ ಮಾತಾಡೋದೇ ಜಾಸ್ತಿ ಆಗಿರುತ್ತೆ ಅವರು ಬೇರೆಯವ್ರ ಹತ್ರ. ಸೊ ಅಷ್ಟು ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ಅವರು. ಸೊ ಅಂಥವ್ರದ್ದು ಅಂದ್ಕೊಳ್ಳಿ ಮೂಲಾಧಾರ ಚಕ್ರ ಸರಿ ಇಲ್ಲ ಅಂತ, ಆಯಿತಾ. ಸೊ ಅದನ್ನು ಹೇಗೆ ಸರಿ ಮಾಡ್ಕೋಬೋದು ಅಂತ 4 ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ. ಸೊ ಫಸ್ಟ್ ಮೆಥಡ್ ಏನು ಅಂದರೆ ಫ್ರೆಂಡ್ಸ್, ಡೈಲಿ ನೀವು ಒಂದು 20 to 30 ಮಿನಿಟ್ಸ್ ವಾಕ್ ಮಾಡಲೇಬೇಕು. ಅಂದರೆ ವಾಕಿಂಗ್ ಮಾಡಬೇಕು. ಯಾವ ಥರ ವಾಕಿಂಗು? ಚಪ್ಪಲ್ ಹಾಕ್ಕೊಂಡು ಶೂಸ್ ಹಾಕ್ಕೊಂಡು ನಡಿಬೇಕು ಅಂತನ ಅಲ್ಲ. ಇದು ಯಾವ ಥರ ಮಾಡ್ತಿರೋದು ಅಂದರೆ ನಾವು ಅರ್ಥಿಂಗ್ ಮಾಡ್ತಿರೋದು, ಆಯಿತಾ. ಗ್ರೌಂಡಿಂಗ್ ಅಂತಾರಲ್ಲ ಆ ಥರ. ಸೊ ಅದು ಹೇಗೆ ಮಾಡಬೇಕು ಅಂದರೆ ಬರೀ ಕಾಲಲ್ಲಿ ನಡಿಬೇಕಾಗುತ್ತೆ. ಮಣ್ಣು ಮೇಲೆ ನಡೀರಿ, ಮಣ್ಣು ಮೇಲೆ ನಡೆದ್ರೂ ಅರ್ಥಿಂಗ್ ಆಗುತ್ತೆ. ಇಲ್ಲಾಂದರೆ ಅದಕ್ಕೆ ಹೇಳಿದ್ದು, ಈಗ ಟಾರ್ ರೋಡ್ ಮೇಲೆ ನಡೆಯೋದು ಆ ಥರ ಅಲ್ಲ ಇದು, ಆಯಿತಾ. ಸೊ ಮಣ್ಣು ಮೇಲೆ ನಡೆದಾಗ ಚೆನ್ನಾಗಿ ಅದು ಎಫೆಕ್ಟ್ ಕೊಡುತ್ತೆ ಅಂತ. ಮಣ್ಣು ಮೇಲೆ ನಡಿಬೇಕು. ಮತ್ತು ಗ್ರಾಸ್ ನಾನು ಹೇಳಿದ್ನಲ್ಲ, ಲಾನ್ ಮೇಲೆ ನಡೆಯೋದು, ಅದೂ ಅಷ್ಟೇ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಕೊಡುತ್ತೆ. ಆ ಥರ ನಡಿಬೇಕಾದ್ರೆ ನೀವು ಫೋನಲ್ಲಿ ಮಾತಾಡಿಕೊಂಡು ಹಾಡುಗಳು ಕೇಳಿಸ್ಕೊಂಡು ವಾಕ್ ಮಾಡ್ಕೊಂಡು ಹೋಗೋಣ ಆ ಥರ ಮಾಡಬಾರ್ದು, ಆಯಿತಾ. ಯಾವಾಗ ಗ್ರೌಂಡಿಂಗ್ ನಾವು ಮಾಡ್ತೀವೋ ಫ್ರೆಂಡ್ಸ್, ನಮ್ಮದು ಡೈರೆಕ್ಟ್ ಕನೆಕ್ಷನ್ ಹೆಂಗಿರಬೇಕು ಅಂದರೆ ಅರ್ತ್ ಅಂದರೆ ಭೂಮಿ, ಇದು ಆ ಒಂದು ಫೀಲ್ ಮಾಡಬೇಕು ನಾವು ನಡಿಬೇಕಾದ್ರೆ. ಜಸ್ಟ್ ಆ ಭೂಮಿನ ನೋಡಿಕೊಂಡು ನಡೆಯೋದು ಆ ಥರ, ಆಯಿತಾ. ಸೊ ಆ ಥರ ಮಾಡಿದಾಗ ಏನು ಅಂದರೆ ಒಂದು 10 ನಿಮಿಷ ಮಾಡಿದಾಗ ನಿಮ್ಮದು ಫುಲ್ ನೆಗೆಟಿವಿಟಿನೆಲ್ಲ ಹೇಳ್ಕೊಂಬಿಡುತ್ತೆ, ಅದು ಪಾಸಿಟಿವಿಟಿನ ಜಾಸ್ತಿ ಇನ್ಕ್ರೀಸ್ ಮಾಡುತ್ತೆ. ಸೊ ಆ ಥರ, ಆಯಿತಾ. ಸೊ ಅದು ಅರ್ಥಿಂಗ್ ಆಯಿತು. ಸೊ ಮೊದಲನೇ ಸ್ಟೆಪ್ಪು ಆ ಥರ ಮಾಡಿ 20 ರಿಂದ 30 ನಿಮಿಷ ಕಂಪಲ್ಸರಿ ನೀವು ಮಾಡಬೇಕಾಗುತ್ತೆ. ಸೊ 2ನೇ ಮೆಥಡ್ ಇಲ್ಲ. ಸೊ 2ನೇ ಮೆಥಡು ನಾವು ಹೇಗೆ ನಮ್ಮ ಮೂಲಾಧಾರ ಚಕ್ರ ಅಂದರೆ ಅರ್ತ್ ಎಲಿಮೆಂಟನ್ನ ಹೇಗೆ ಪೃಥ್ವಿ ಎಲಿಮೆಂಟ್ ಅಂತಾರೆ, ಆಯಿತಾ. ಪೃಥ್ವಿದು. ಸೊ ಪೃಥ್ವಿ ತತ್ವನ ಹೇಗೆ ನಾವು ಸರಿ ಮಾಡ್ಕೋಬೋದು, ಪೃಥ್ವಿ ತತ್ವನ ಹೇಗೆ ಬ್ಯಾಲೆನ್ಸ್ಡ್ ಆಗಿ ಇಡ್ಬೋದು ಅಂತ ಅಂದರೆ ಅದರಲ್ಲಿ ನೀವು ಸ್ವೀಟ್ ಪೊಟ್ಯಾಟೋಸ್, ಸ್ವೀಟ್ ಪೊಟ್ಯಾಟೊ ಮತ್ತು ಇದು ಸೌತೆಕಾಯಿ ಬರುತ್ತಲ್ಲ ಅದು, ಮತ್ತು ಫ್ರೂಟ್ಸಲ್ಲಿ ಪೈನಾಪಲ್ ಒಳಗಡೆ ಇರುತ್ತೆ, ಮಣ್ಣಿನ ಒಳಗಡೆ ಇರುತ್ತೆ ಅದ್ರ ಫ್ರೂಟು, ಬರೀ ಅದರದ್ದು ಎಲೆಗಳು ಮಾತ್ರ ಮೇಲಿರುತ್ತಲ್ವ. ಸೊ ಆ ಥರ ರೂಟ್. ಸೊ ಇದು ಬಂದಿರೋದೇ ರೂಟ್ ಚಕ್ರ ಅಲ್ಲ, ರೂಟ್. ಸೊ ಅದಕ್ಕೆ ಸಂಬಂಧಪಟ್ಟಿರುವಂತಹ ತರಕಾರಿಗಳನ್ನ ತಿನ್ನೋದಾಗಿರ್ಬೋದು, ಫ್ರೂಟ್ಸ್ ತಿನ್ನೋದಾಗಿರ್ಬೋದು ಅಂಥದ್ದು ಮಾಡಿದಾಗ ಸೊ ನಮ್ಮದು ಆ ಒಂದು ಎಲಿಮೆಂಟ್ ಅಂದರೆ ನಮಗೆ ಬೇಕಾಗಿರುವಂತಹ ಪೋಷಕಾಂಶಗಳೆಲ್ಲ ನಮ್ಮ ಬಾಡಿಗೆ ಸಿಗುತ್ತೆ. ಬಟ್ ಇವಾಗಿನ ಅಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ಎಲ್ಲ ಪೆಸ್ಟಿಸೈಡ್ಸ್ ಹಾಕ್ಕೊಂಡು ಕೂತಿದ್ದಾರೆ, ಆಯಿತಾ. ಯಾವುದೇ ಒಂದು ವೆಜಿಟೇಬಲ್ಸು ನಮಗೆ ಫ್ರೆಶ್ ಆಗಿ ಸಿಗ್ತಾ ಇಲ್ಲ, ಮತ್ತು ಈವನ್ ಫ್ರೂಟ್ಸು ಸರಿಯಾಗಿ ಸಿಗ್ತಾ ಇಲ್ಲ. ಎಲ್ಲದಕ್ಕೂ ಎಲ್ಲನೂ ಅದೇ ತಾನೇ, ಪೆಸ್ಟಿಸೈಡ್ಸು, ಕೆಮಿಕಲ್.
ಸೊ ಕೆಮಿಕಲ್ಸ್ ಹಾಕೋದು, ಸ್ಪ್ರೇ ಮಾಡೋದಿರ್ಬೋದು, ಔಷಧಿಗಳು ಹೊಡೆಯೋದು ಗಿಡಗಳಿಗೆ, ಸೊ ಆ ಥರ. ಸೊ ಅದಕ್ಕೆ ನೀವು ಬೆಸ್ಟ್ ಉಪಾಯ ಹೇಳ್ತೀನಿ. ಸೊ ನೀವು ಯಾವುದೇ ಒಂದು ತರಕಾರಿನ ತೊಗೊಂಬಂದ್ರೂ ಮತ್ತು ಫ್ರೂಟ್ಸ್ನ ತೊಗೊಂಬಂದ್ರೂ ಫ್ರೆಂಡ್ಸ್, ಒಂದು ಬಕೆಟ್ನಲ್ಲಿ ಒಂದು ಸ್ವಲ್ಪ ಸಾಲ್ಟ್ ಮತ್ತು ಅರಿಶಿನದ ಪುಡಿ ಹಾಕ್ಬಿಟ್ಟು ಅರ್ಧ ಗಂಟೆಯಿಂದ 1 ಗಂಟೆ ಅದರಲ್ಲಿ ಬಿಟ್ಬಿಡಿ. ತರಕಾರಿ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು. ಅದಕ್ಕೆ ಹೇಳಿದ್ದು ಬಕೆಟ್ ತೊಗೊಳ್ಳಿ ಅಂತ, ಬಕೆಟ್ ಆಯಿತಾ. ಸೊ ಅದರಲ್ಲಿ ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಇಡಿಸುತ್ತೆ. ಸೊ ಎಲ್ಲನೂ ನೀಟಾಗಿ ಅದನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಸೊ ಅದರಲ್ಲಿರುವಂತಹ ಪೆಸ್ಟಿಸೈಡ್ಸ್ ಎಲ್ಲ ಆಚೆ ಬರುತ್ತೆ. ಇದನ್ನು ಲೀಚಿಂಗ್ ಅಂತ ಕರೀತಾರೆ ಫ್ರೆಂಡ್ಸ್. ಅದನ್ನು ಕ್ಲೀನ್ ಮಾಡುವಂತಹ ಒಂದು ಔಷಧಿನೇ ಬಂದಿದೆ, ಅಂದರೆ ಒಂದು ಲಿಕ್ವಿಡ್ ಇದರಲ್ಲಿ ಸಿಗುತ್ತೆ. ಬಟ್ ಅದೆಲ್ಲ ಏನಕ್ಕೆ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಮನೆಯಲ್ಲೇ ಆರಾಮಾಗಿ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಸಾಲ್ಟ್ ಹಾಕಿ, ಒಂದು ಸ್ವಲ್ಪ ಟರ್ಮರಿಕ್, ಉಪ್ಪು ಹಾಕಿ ಮತ್ತು ಅರಶಿನ ಹಾಕಿ, ಸೊ ಜಸ್ಟ್ ಅದನ್ನು ಡಿಪ್ ಮಾಡಿ ಇಡಿ ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆಯಿಂದ 1 ಗಂಟೆವರೆಗೂ ಇಡಿ. ಆಮೇಲೆ ಅದನ್ನು ವಾಶ್ ಮಾಡಿಬಿಟ್ಟು ಅದನ್ನು ವೆಜಿಟೇಬಲ್ಸ್ ನಾನೇನು ಹೇಳಿದೆ, ಸ್ವೀಟ್ ಪೊಟ್ಯಾಟೊ ಆಗಿರ್ಬೋದು ಅದು, ಸೊ ಅದನ್ನು ಸಿಪ್ಪೆ ಸಮೇತ ತಿನ್ನಬೇಕು. ಸ್ವೀಟ್ ಪೊಟ್ಯಾಟೋನ ನೀವು ಮಣ್ಣಿನ ಅಂಶ ಇರುತ್ತಲ್ಲ ಅದೆಲ್ಲ ಹೋಗೋವರೆಗೂ ತೊಳಿಬೇಕು ನೀವು. ಸೊ ಆ ಥರ ಆಯಿತಾ. ಸೊ ಅದೇನು ಮಾಡುತ್ತೆ ಅಂದರೆ ನಿಮ್ಮದು ಹೇಳಿದ್ನಲ್ಲ ಮೂಲಾಧಾರ ಚಕ್ರನ ಬ್ಯಾಲೆನ್ಸ್ಡ್ ಆಗಿರೋಂಗೆ ಮಾಡುತ್ತೆ. ಸೊ ಆವಾಗಲೇ ನಿಮ್ಮದು ಚೆನ್ನಾಗಿರೋದು ಅದೆಲ್ಲ. ಸೊ 3ನೇ ಮೆಥಡ್ ಇದೆ, ನಾವು ಮೂಲಾಧಾರ ಚಕ್ರ ಪೃಥ್ವಿ ತತ್ವನ ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ. ಸೊ ಅದರದ್ದೊಂದು ಬೀಜಾಕ್ಷರಿ ಮಂತ್ರ ಇದೆ. ಸೊ ಲಮ್ ಅಂತ ಬರುತ್ತೆ ಫ್ರೆಂಡ್ಸ್ ಆಯಿತಾ. ಲಮ್ ಅನ್ನೋ ಬೀಜಾಕ್ಷರಿ ಮಂತ್ರ. ಸೊ ಅದು ರೆಡ್ ಕಲರಲ್ಲಿರುತ್ತೆ, ನಿಮ್ಗೆ ಗೊತ್ತಲ್ಲ. ಮೂಲಾಧಾರ ಚಕ್ರ ಯಾವಾಗಲೂ ಫಸ್ಟ್ ಅದು ಎಲ್ಲಿ ಬರುತ್ತೆ ಅಂದರೆ ನಮ್ಮದು 2 ತೊಡೆ ಮಡಚಿದಾಗ ಕೆಳಗಡೆ ಪೋರ್ಷನ್ ಫಸ್ಟ್ ಸ್ಟಾರ್ಟ್ ಆಗೋದೇ ಅದು ಬೇಸಿಕ್ ಆಯಿತಾ. ಮೂಲಾಧಾರ ಚಕ್ರದಿಂದನೇ ನಮ್ಮದು ಚಕ್ರಾಸು 7 ಚಕ್ರಾಸು ಸ್ಟಾರ್ಟ್ ಆಗೋದು. ಸೊ ಮೂಲಾಧಾರ ಚಕ್ರ ಅದು ಲಮ್ ಅನ್ನೋ ಬೀಜಾಕ್ಷರಿ ಮಂತ್ರ ಬರುತ್ತೆ. ಸೊ ನೀವು ಹೆಂಗೆ ತಗೋಬೇಕು, ಅದು ಹೇಗೆ ಪ್ರನೌನ್ಸ್ ಮಾಡಬೇಕು ಅಂದರೆ 21 ಸಲ ನೀವು ಡೈಲಿ ಮಾಡ್ಕೊಳ್ಳೇಬೇಕು. 21 ಸಲ ಮಾಡಬೇಕು. 21 ದಿನದಿಂದ 41 ಡೇಸ್ವರೆಗೂ ಕಂಟಿನ್ಯೂಸ್ ಆಗಿ ಮಾಡಿದಾಗ ನಿಮ್ಮದು ಚೆನ್ನಾಗಿ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ ಆಯಿತಾ. ನಿಮಗೆ ಚೆನ್ನಾಗಿ ರಿಸಲ್ಟ್ ಚೆನ್ನಾಗಿ ಸಿಗಬೇಕು ಅಂದರೆ 21 ದಿನದಿಂದ 41 ದಿನವರೆಗೂ ಮಾಡ್ಕೊಳ್ಳಿ ಆಯಿತಾ. ಸೊ ಹೇಗೆ ಮಾಡೋದು ಅಂದರೆ ಫಸ್ಟ್ ಬ್ರೀತ್ ಇನ್ ಮಾಡಬೇಕು, ಉಸಿರನ್ನ ಒಳಗೆ ತಗೋಬೇಕು. ಉಸಿರನ್ನ ಒಳಗೆ ತಗೊಂಡ ತಕ್ಷಣ ಲಮ್ ಅಂತ ಹೇಳ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ. ಲಮ್ ಅದು ಹೇಗೆ ಬರುತ್ತೆ ಅಂದರೆ ಲಮ್ ಅನ್ನೋದೊಟ್ಟೋಗಿ ಮ ಅನ್ನೋ ಜಾಸ್ತಿ ಕೇಳಿಸುತ್ತೆ ನಿಮಗೆ. ಸೊ ಅದು ಸೌಂಡ್ ಥೆರಪಿ ಥರನೂ ನಮಗೆ ವರ್ಕ್ ಮಾಡುತ್ತೆ. ಸೌಂಡ್ ಥೆರಪಿ ಆ ಒಂದು ಲಮ್ಮನ್ನು ಇದು ಮಾಡಿದಾಗೆ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಸೊ ಅದು ನಮಗೆ ಸೌಂಡ್ ಥೆರಪಿಯಿಂದನೂ ನಿಮ್ಮದು ಮೂಲಾಧಾರ ಚಕ್ರ ಚೆನ್ನಾಗಾಗಂಗೆ ಅದು ಹೆಲ್ಪ್ ಮಾಡುತ್ತೆ. ಪ್ಲಸ್ ಅದು ಬೀಜಾಕ್ಷರಿ ಮಂತ್ರ ಆಗಿರುತ್ತೆ ಯಾವುದ್ರದ್ದು ಮೂಲಾಧಾರ ಚಕ್ರ ಅದು. ಸೊ ಅದು ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ ಆಯಿತಾ. ಸೊ ಅದನ್ನು ಮಾಡಿ. ಸೊ ಎಲ್ಲ ಕೆಲವರೆಲ್ಲ ಹೇಳ್ತಿರಲ್ಲ ಕೂದಲು ತುಂಬ ಉದುರೋಗ್ತಾ ಇದೆ ನಮ್ಮದು, ಎಷ್ಟೇ ಮಾಡಿದ್ರು ಏನೇ ಟ್ರೀಟ್ಮೆಂಟ್ ತೊಗೊಂಡ್ರು ಸರಿ ಹೋಗ್ತಾ ಇಲ್ಲ ಅಂತ. ಸೊ ಮೂಲಾಧಾರ ಪೃಥ್ವಿ ತತ್ವ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಅಂದರೆ ಮೂಲಾಧಾರ ಚಕ್ರದ ಆಯಿತಾ. ಸೊ ಯಾವಾಗ ಜಸ್ಟ್ ಒಂದು ಲಮ್ ಅನ್ನೋದನ್ನು ಹೇಳೋದು ಪ್ರಾಕ್ಟೀಸ್ ಮಾಡಿ. 21 ಸಲ ಹೇಳ್ಕೋಬೇಕು ಫ್ರೆಂಡ್ಸ್ ಆಯಿತಾ. ಸೊ 4ನೇದು ತಾಡಾಸನ ಅಂತ ಒಂದು ಆಸನ ಬರುತ್ತೆ ಫ್ರೆಂಡ್ಸ್. ಅದು ಏನು ಗೊತ್ತಾ, ಕಾಲನ್ನ ಹಿಂಗೆ 2 ಕಾಲನ್ನ ಕರೆಕ್ಟಾಗಿ ಹಿಂಗೆ ನೆಲದ ಮೇಲೆ ಹಿಂಗೆ ಇಟ್ಟು ಸೊ ಮೌಂಟೇನ್ ಪೋಸ್ ಅಂತಲೂ ಕರೀತಾರೆ. ಜಸ್ಟ್ 2 ಕೈನ ಹಿಂಗೆ ಇಟ್ಟು ಹಿಂಗೆ ಮಾಡ್ತಾರೆ ನೋಡಿ. ಒಂದು ಸ್ವಲ್ಪ ಹಿಂಗೆ ಮೇಲೂ ಎತ್ಬೋದು ನೀವು ಕಾಲ್ದು ಆಯಿತಾ. ಹಿಂಬಡಿ ಇದು ಅಂದರೆ ಮುಂದೆ ಬೆರಳುಗಳು ಬರುತ್ತಲ್ಲ, ನೀವು ಬೇಕಾದ್ರೆ ಎಲ್ಲಾರ ಗೂಗಲಲ್ಲೋ ಎಲ್ಲಾರ ನೋಡ್ಬಿಟ್ಟು ಮಾಡ್ಕೊಳ್ಳಿ. ತಾಡಾಸನ ಅಂತ ಅದನ್ನು ಕರೀತಾರೆ ಆಯಿತಾ. ಸೊ ಆ ಆಸನದಲ್ಲಿ ನೀವು ಏನು ಮಾಡ್ತೀರೋ ಸ್ಟ್ರೆಸ್ಸು ತುಂಬ ಚೆನ್ನಾಗಿ ರಿಲೀಸ್ ಆಗುತ್ತೆ ನಿಮ್ಮದು ಆಯಿತಾ. ಸೊ ಸ್ಟ್ರೆಸ್ ಔಟ್ ಆಗೋದಕ್ಕೆ ಇರುವಂತಹ ಆಸನ. ಸೊ ಇದೇನಾಗುತ್ತೆ ಅಂದರೆ ನಮ್ಮದು ಸ್ಪೈನಲ್ದು ಏನೋ ಒಂದು ಬೆನ್ನು ಮೂಳೆದಿರುತ್ತೋ ಸೊ ಅದ್ರ ಬಗ್ಗೆ ಅದು ಫೋಕಸ್ ಮಾಡುತ್ತೆ. ಚೆನ್ನಾಗಿ ಅದು ಆ್ಯಕ್ಟಿವೇಟ್ ಆಗಿ ಇರೋಂಗೆ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ನಿಮ್ಮದು ಜಾಯಿಂಟ್ ಪೇನ್ಸ್ ಆಗಿರ್ಬೋದು ಅದೆಲ್ಲ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಸೊ ಈ ಥರ ಒಂದು ಮಾಡ್ಕೊಂಡಾಗ ನಮ್ಮದು ಗ್ರೌಂಡಿಂಗ್ ಅಂದರೆ ಹರ್ತಿಂಗು ಚೆನ್ನಾಗಾಗುತ್ತೆ. ಸೊ ಆ ಥರ ಫ್ರೆಂಡ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಮೂಲಾಧಾರ ಚಕ್ರದ ಬಗ್ಗೆ ಹೇಳಿದೆ. ಸೊ ಮೂಲಾಧಾರ ಚಕ್ರ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಒಂದು ಲೈಫಲ್ಲಿ ಅಂದರೆ, ಸೊ ಅದರಿಂದ ನಾವು ಮನಿ ಇಶ್ಯೂಸ್ನೂ ಸರಿ ಮಾಡ್ಕೋಬೋದು. ಯಾಕೆಂದರೆ ನಮಗೆ ಕೋಪ ಬರ್ತಾ ಇದ್ದಾಗ ನಾವು ಏನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡೋಕ್ಕಾಗಲ್ಲ. ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ರೂ ನಮ್ಮದು ಮೈಂಡ್ ಕಾಮ್ ಆಗಿರಬೇಕು ಅಲ್ವಾ. ಸೊ ನಾನು ಹೇಳಿದ್ನಲ್ಲ, ಒಂದು ಮಣ್ಣಿಂದು ಸ್ಮೆಲ್ಲು ನಾವು ತೊಗೋಬೇಕು ಅಂದರೆ ಒಂಥರ ಅದ್ರದ್ದು ಸ್ಮೆಲ್ನ ನಾವು ತೊಗೊಂಡಾಗ ಮನಸ್ಸು ಹಗುರವಾಗುತ್ತೆ. ಯಾವಾಗಾದರೂ ನೀವು ಯಾವಾಗಾರ ಟ್ರೈ ಮಾಡಿಬೇಕಾದ್ರೆ ಮಳೆ ಬಿದ್ದಾಗ ಮಣ್ಣಿನ ಸ್ಮೆಲ್ಲು ಅದ್ರ ವಾಸನೆ ನಾವು ತಗೊಂಡಾಗ ಎಷ್ಟು ಚೆನ್ನಾಗಿ ನಮಗೆ ಮೈಂಡ್ ರಿಲ್ಯಾಕ್ಸ್ ಆಗ್ತೀವಿ. ಸೊ ಆ ಥರ ರಿಲ್ಯಾಕ್ಸು ನಮಗೆ ಬೇಕಾಗುತ್ತೆ. ಅದು ಎಲ್ಲಿ ಸಿಗುತ್ತೆ, ಹರ್ತಿಂಗ್ ಮಾಡಿದಾಗೆ ಪೃಥ್ವಿ ತತ್ವದಿಂದನೇ ಸಿಗೋದು.
ಸೊ ಆ ಥರ ದಿನ ಫುಲ್ಲು ನೀವು ಹ್ಯಾಪಿಯಾಗಿರಬೇಕು, ಖುಷಿಯಾಗಿರಬೇಕು, ಯಾವುದೇ ಒಂದು ಸ್ಟ್ರೆಸ್ ಇರಬಾರ್ದು, ಹ್ಯಾಂಗ್ಸೈಟಿ ಇಶ್ಯೂಸ್ ಇರಬಾರ್ದು, ಮತ್ತು ಜಾಯಿಂಟ್ ಪೇನ್ಸ್ ಅದು ಕೈ ಕಾಲನ್ನೆಲ್ಲ ನೋವಿದ್ದಾಗ ಏನು ಕೆಲಸನೂ ಮಾಡೋಕ್ಕಾಗಲ್ಲ ಅಲ್ವಾ, ದಿನ ಫುಲ್ಲು ವೇಸ್ಟ್ ಆಗಿಬಿಡುತ್ತೆ ಅವತ್ತಿನ ದಿನ. ಸೊ ಅದಕ್ಕೋಸ್ಕರ ಈ ಥರ ಒಂದು 4 ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಇವತ್ತಿನ ಬ್ಲಾಗಲ್ಲಿ. ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.